ನನಗೆ ನವೀನ್ ಅವರಲ್ಲಿ ಒಂದು ರಿಕ್ವೆಸ್ಟ್ ಇದೆ. ಅಲ್ಲಿ ಜಾನಕಿ ಅಮ್ಮ ಯೂಸ್ ಮಾಡ್ತಿದ್ದಂಥ ಅಷ್ಟು ವಸ್ತುಗಳಿದೆ. ನನಗೆ ಪ್ರಸಾದದ ರೂಪದಲ್ಲಿ ಅವ್ರು ಉಟ್ಟಂಥ ಸೀರೆ ಕೊಟ್ಟರೆ ನಾನು ಜೀವನ ಪೂರ್ತಿ ಅದನ್ನು ಜೋಪಾನವಾಗಿ ಇಟ್ಕೋತೀನಿ. ಇದು ನಾನು ಲೈಫಲ್ಲಿ ಸಂಪಾದನೆ ಮಾಡಿದ್ದಂಥ ಮೋಸ್ಟ್ ವ್ಯಾಲ್ಯೂಯಬಲ್ ಅಸೆಟ್. ನನಗಿಂತ ಚೆನ್ನಾಗಿ ಇದನ್ನು ನೋಡ್ಕೋತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್, ಅಮ್ಮ ಯಾರೇ ಮನೆಗೆ ಬಂದರೂ ಒಂದು ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಮಡಿಕೊಂಡಿದ್ರು. ಅದು ಲಾಸ್ಟಲ್ಲಿ ಅಷ್ಟು ಉಳಿದಿದೆ ಅದು. ಸೊ ಅದರಿಂದ ಇಲ್ಲಿ ಬಂದಿರೋ ಜ್ಯೂರಿ ಮೆಂಬರ್ಸ್ಗೆ ಮತ್ತು ಲೇಡೀಸ್ಗೆ ಎಲ್ಲರಿಗೂ ಒಂದು ಸ್ವಲ್ಪ ಅದನ್ನು. ಆಕ್ಚುಲಿ ಅಮ್ಮ ಅವರನ್ನ ನಾವು ಕಳ್ಕೊಳ್ಳೋ ಒಂದು ವಾರದ ಮುಂಚೆ ಮನೇಲಿ ಯಾರಾದ್ರೂ ಬಂದ್ರೆ ಅವ್ರಿಗೆ ಕೊಡೋದಕ್ಕೆ ಅರಿಶಿನ ಕುಂಕುಮದ ಭರಣಿಗಳನ್ನ ಇಷ್ಟು ತರಿಸಿಟ್ಟಿದ್ರಂತೆ. ಈ ಸ್ವರ ನಮನದಲ್ಲಿ ಜಾನಕಿ ಅಮ್ಮನವರ ಕುಟುಂಬ ನಮ್ಮ ಜೊತೆ ಇದೆ. ದಯವಿಟ್ಟು ಕುಟುಂಬದ ಎಲ್ಲ ಸದಸ್ಯರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅಂದ್ರೂ ಕೂಡ ಒಡನಾಟ ಅನ್ನೋ ಬಾಂಧವ್ಯ ಇದೆಯಲ್ಲ, ಅದು ಎಲ್ಲಕ್ಕಿಂತ ಮಿಗಿಲಾದದ್ದು. ಆ ಬಾಂಧವ್ಯ ಇವತ್ತು ಇವರೆಲ್ಲರಲ್ಲೂ ಕಾಣಿಸ್ತಾ ಇದೆ. ವಿಶೇಷವಾಗಿ ಆ ತಾಯಿಗೋಸ್ಕರ ಕಂಬನಿ ಹರಿಸ್ತಾ ಇರೋಂಥ ಅವ್ರು ಇಲ್ಲಿದ್ದಾರೆ. ಅಮ್ಮ, ನಿಮ್ಮ ಹೆಸರು? ಭಾಗ್ಯ ಅಂತ ನನ್ನ ಹೆಸರು. ಇಫ್ ಐ ಆಮ್ ನಾಟ್ ರಾಂಗ್, ಅಮ್ಮನ ಸಂಪೂರ್ಣವಾಗಿ ಕಡೆ ಕಾಲದಲ್ಲಿ ಜವಾಬ್ದಾರಿಯನ್ನ ನೋಡ್ಕೊಂಡು ಅವ್ರನ್ನ ನೋಡ್ಕೋತಿದ್ದದ್ ನೀವು ಅಂತ ಅನ್ಕೊಂಡಿದೀನಿ. ನಾನು ನನ್ಗಿಂತ ಹೆಚ್ಚಾಗಿ ನನ್ನ ಅವ್ರ ಬಗ್ಗೆ ತುಂಬ ಅಂದರೆ ಅವರು ಒಂದು ಹೇಳ್ತಾ ಇದ್ರು ಒಂದು ಟೈಮಲ್ಲಿ, ಅಮ್ಮ ನನಗೆ ಫೋಟೋ ಅಂತ ಹೇಳಿದಾಗ, ನಿನಗೆ ಫೋಟೋ ಯಾಕೆ, ನೀನು ನನ್ನಲ್ಲಿದೀಯಾ, ನಾನು ನಿನ್ನಲ್ಲಿದ್ದೀನಿ ಅಂತ. ಹಾಗಾಗಿ ತುಂಬ ನೋವಾಗ್ತಿದೆ. ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿದೆ. ತುಂಬ ಅಂದರೆ ಬಹುಶಃ ಇವರೆಲ್ಲ ಏನು ಕಳ್ಕೊಂಡಿದ್ದಾರೆ ಅದನ್ನ ಯಾರಿಗೂ ತುಂಬಿಸೋದಕ್ಕೆ ಸಾಧ್ಯ ಇಲ್ಲ. ನಿಜ ಹೇಳಬೇಕು ಅಂದರೆ ನಿಮ್ಮೆಲ್ಲರಲ್ಲಿ ಅವರಿದ್ದಾರೆ, ಅವರ ಆಶೀರ್ವಾದ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮಗದೊಮ್ಮೆ ಈ ನೋವಲ್ಲೂ ಕೂಡ ಅವ್ರಿಗಾಗಿ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ವಿಶೇಷವಾಗಿ ಸರ್, ನಿಮ್ಮನ್ನ ನಾವು ಯಾವತ್ತೂ ಮರೆಯೋದಿಲ್ಲ. ಈ ಕ್ಷಣಗಳನ್ನ ನಮಗಾಗಿ ಕೊಟ್ರಿ. ಥ್ಯಾಂಕ್ ಯು. ಆ ತಾಯಿ ಜೀವನ ಪರ್ಯಂತ ನಿಮ್ಮನ್ನ ಕಾಪಾಡ್ತಾ ಇರಲಿ ಅಂತ ನಾವು ಆಶಿಸ್ತೀವಿ ನವೀನ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಅಮ್ಮ.